ನಮಸ್ಕಾರ ಸ್ನೇಹಿತರೆ, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ಪನೀರ್ ಸ್ಪ್ರಿಂಗ್ ರೋಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ, 2 ಚಮಚ ಎಣ್ಣೆ ಹಾಕಿದ್ದೀನಿ. ಉದ್ದುದ್ನಾಗೆ ಸಣ್ಣದಾಗೆ ಹೆಚ್ಕೊಂಡಿರೋಂಥ ಕ್ಯಾಪ್ಸಿಕಮ್, ಆನಿಯನ್, ಕ್ಯಾರೆಟ್, ಕ್ಯಾಬೇಜ್ ಈ ಎಲ್ಲದನ್ನು ಹಾಕಿ ಒಂದು 50% ಅಷ್ಟು ಫ್ರೈ ಮಾಡಬೇಕು. ಎಲ್ಲ ಒಂದು 5 ನಿಮಿಷದ ಪ್ರೋಸೆಸ್ ಅಷ್ಟೇ. ತೀರಾ ವೆಜಿಟೇಬಲ್ಸ್ ಎಲ್ಲ ಮೆತ್ತಗಾಗೋ ತನಕ ನೀವು ಫ್ರೈ ಮಾಡಬೇಡಿ. ಕ್ರಂಚಿ ಎಫೆಕ್ಟ್ ಇರಬೇಕು ಸ್ಪ್ರಿಂಗ್ ರೋಲ್ಸಲ್ಲಿ. ಸೊ ಒಂದು 50% ಅಷ್ಟು ಫ್ರೈ ಆದರೆ ಸಾಕು. ಇವೆಲ್ಲರೂ ಫ್ರೈ ಆದಮೇಲೆ ಬೇಬಿ ಕಾರ್ನ್ಸ್ ನಾನು ಉದ್ದುದಾಗೆ ಹೆಚ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಬೇಬಿ ಕಾರ್ನ್ಸ್ನ ಈಗಾಗಲೇ 5 ನಿಮಿಷದ ಕಾಲ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ, ಅಂದರೆ ಬ್ಲ್ಯಾಂಚ್ ಮಾಡೋದು ಅಂತಾರೆ. ಸೊ ಆ ಥರ ಮಾಡ್ಕೊಂಡಿದ್ದೀನಿ. ಇವೆಲ್ಲನೂ ಕೂಡ್ಕೊಂಡ್ಮೇಲೆ ಇದಕ್ಕೆ ಉಪ್ಪು ಮತ್ತು ಕರಿ ಮೆಣಸಿನ ಪುಡಿ ಹಾಕಬೇಕು. ಸ್ಪ್ರಿಂಗ್ ರೋಲ್ಸ್ಗಷ್ಟೇ ಯಾವಾಗೂ ಸ್ಟಫ್ಗೆ ಬೇರೆ ಯಾವುದು ಮಸಾಲ ಪದಾರ್ಥ ಹಾಕೋ ಅವಶ್ಯಕತೆ ಇಲ್ಲ. ಉಪ್ಪು, ಪೆಪ್ಪರ್ ಪೌಡರ್ ಮಾತ್ರ ಹಾಕಿದ್ರೆ ಸಾಕು. ಸ್ವಲ್ಪ ಜನ ಸೋಯಾ ಸಾಸ್ ಕೂಡ ಹಾಕ್ತಾರೆ, ಇಷ್ಟ ಇದ್ರೆ ಅದನ್ನು ಸಹ ಸೇರಿಸ್ಕೋಬಹುದು. ಈ ಎಲ್ಲ ಹೊಂದ್ಕೊಂಡ್ಮೇಲೆ ಇದಕ್ಕೆ 1 ಕಪ್ನಷ್ಟು ಪನ್ನೀರ್ ಗ್ರೇಟೆಡ್ ಹಾಕಬೇಕು. ಅಂದರೆ ರೂಮ್ ಟೆಂಪರೇಚರ್ ಇರೋ ಪನ್ನೀರ್ನ ತುರ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀವಿ. ಇದು ಪನ್ನೀರ್ ಸ್ಪ್ರಿಂಗ್ ರೋಲ್ಸ್ ಅಂತ ಹೇಳಿದೆ. ಸೊ ಪನ್ನೀರ್ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು. ಎಲ್ಲ ವೆಜಿಟೇಬಲ್ಸು ಸೇರಿ 1 ಕಪ್ನಷ್ಟು ಇದೆ, ಪನ್ನೀರ್ ಮಾತ್ರನೇ 1 ಕಪ್ನಷ್ಟು ಇದೆ. ಸೊ ಪನ್ನೀರ್ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ತೆಗ್ದಿಡಿ. ಸ್ಪ್ರಿಂಗ್ ರೋಲ್ ಶೀಟ್ ರೆಡಿ ತೊಗೊಂಡಿದ್ದೀನಿ. ನಾನು ಈಗಾಗಲೇ ಚಾನಲಲ್ಲಿ ಹೆಂಗೆ ಮಾಡೋದು ಅಂತಲೂ ತೋರಿಸಿದ್ದೀನಿ. ಬೇಕಾದರೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಈಗ ಪ್ರಿಪೇರ್ ಮಾಡ್ಕೊಂಡಿರೋಂಥ ಮಿಕ್ಸ್ಚರು ಸ್ಪ್ರಿಂಗ್ ರೋಲ್ ಶೀಟ್ ಮೇಲೆ ಇಟ್ಟು ನೀಟಾಗಿ ರೋಲ್ ಆಕಾರಕ್ಕೆ ಮಡಚಿ ಇದಕ್ಕೆ ಮೈದಾ ಸ್ಲರಿ ಹಚ್ಚಬೇಕು. ಮೈದಾ ಸ್ಲರಿ ಮಾಡ್ಕೊಳ್ಳೋ ವಿಧಾನ ಏನು ಅಂದರೆ, ಚಿಕ್ಕ ಬೌಲಲ್ಲಿ 1 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಮತ್ತು ನೀರು ಹಾಕಿ ಗಮ್ ರೀತಿ ತಯಾರು ಮಾಡಿಕೊಂಡು ಅದನ್ನು ಮೆತ್ಕೊಳ್ಳೋಕ್ಕೆ ಇಲ್ಲ ಅಂಟಿಸೋಕ್ಕೆ ಯೂಸ್ ಮಾಡಿ. ನೋಡಿ, ಎಲ್ಲ ಸ್ಪ್ರಿಂಗ್ ರೋಲ್ಸನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡು ಮತ್ತೆ ಆಯಿಲಲ್ಲಿ ಫ್ರೈ ಮಾಡೋಣ. ಆಯಿಲ್ ಈಗಾಗಲೇ ಹೀಟ್ ಆಗೋಕ್ಕೆ ಬಿಟ್ಟಿದ್ದೀನಿ. ನಾವು ಸ್ಪ್ರಿಂಗ್ ರೋಲ್ಸ್ ಫ್ರೈ ಮಾಡಬೇಕಾದ್ರೆ ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಬಿಕಾಸ್ ಈ ಸ್ಪ್ರಿಂಗ್ ರೋಲ್ ಶೀಟ್ಸ್ ಬಂದು ತುಂಬ ತೆಳ್ಳಗಿರುತ್ತೆ ಆ್ಯಂಡ್ ಬೇಗನೆ ಕೆಂಬಣ್ಣ ಬರುತ್ತೆ. ಸೊ ಸಿಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ವೆಜ್ಜೀಸೂ ಚೆನ್ನಾಗಿ ಬೇಯುತ್ತೆ. ನೋಡಿ, ಎರಡೂ ಕಡೆ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಇದನ್ನು ಟಿಶ್ಯೂ ಟವಲ್ ಮೇಲೆ ತೆಗೆದಿಟ್ಕೊಂಡು ಸರ್ವ್ ಮಾಡೋದೇನೆ. ಇದನ್ನು ಮೋಮೋಸ್ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಚಟ್ನಿ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಗರಿಗರಿಯಾಗಿರೋ ಅಂಥ ಆ್ಯಂಡ್ ಎಲ್ಲ ವೆಜ್ಜೀಸು, ಪನ್ನೀರು ಸ್ಟಫ್ ಮಾಡ್ಕೊಂಡಿರೋ ಅಂಥ ಸ್ಪ್ರಿಂಗ್ ರೋಲ್ ಸವಿಯಲು ಸಿದ್ಧ ಫ್ರೆಂಡ್ಸ್. ನೀವು ಇದನ್ನು ಡೆಫಿನೆಟಾಗಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.